Welcome to the session 20 of Financial Accounting, third, prescribed by Mangalore University for second BCom third semester. Unit 2, Retirement of a Partner. Session, Journal Entries on Retirement. First step, preparation of revaluation account. For recording the losses on revaluation, a revaluation account is debited to concerned asset account to concerned liability account. Losses on revaluation ಅಂದರೆ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್, ಇನ್ಕ್ರೀಸ್ ಇನ್ ವ್ಯಾಲ್ಯೂ ಆಫ್ ಲಯಬಿಲಿಟಿ ಮತ್ತು ಅನ್ರೆಕಾರ್ಡೆಡ್ ಲಯಬಿಲಿಟಿ. ಫಾರ್ ರೆಕಾರ್ಡಿಂಗ್ ದ ಪ್ರಾಫಿಟ್ಸ್ ಆನ್ ರಿವ್ಯಾಲ್ಯೂಯೇಷನ್, ಕನ್ಸರ್ನ್ಡ್ ಅಸೆಟ್ ಅಕೌಂಟ್ ಡೆಬಿಟ್, ಕನ್ಸರ್ನ್ಡ್ ಲಯಬಿಲಿಟಿ ಅಕೌಂಟ್ ಡೆಬಿಟ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ಪ್ರಾಫಿಟ್ಸ್ ಆನ್ ರಿವ್ಯಾಲ್ಯೂಯೇಷನ್ ಅಂದರೆ appreciation in the value of asset, decrease in the value of liability and unrecorded asset. So ಇಷ್ಟು ಮೂರು ಕೇಸಲ್ಲಿ ಪ್ರಾಫಿಟ್ಸ್ ಆನ್ ರಿವ್ಯಾಲ್ಯೂಷನ್ ಬರ್ತದೆ. ಸೊ ಎಂಟ್ರೀಸ್ ಕನ್ಸರ್ನ್ಡ್ ಅಸೆಟ್ ಅಕೌಂಟ್ ಡೆಬಿಟ್, ಕನ್ಸರ್ನ್ಡ್ ಲಯಬಿಲಿಟಿ ಅಕೌಂಟ್ ಡೆಬಿಟ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಫೈನಲ್ ಪ್ರಾಫಿಟ್ ಆರ್ ಲಾಸ್ ಎಲ್ಲ ರಿವ್ಯಾಲ್ಯೂಯೇಷನ್ ಆದ ಮೇಲೆ ಪ್ರಾಫಿಟ್ ಬಂದಿದ ಲಾಸ್ ಬಂದಿದ ನೋಡಲಿಕ್ಕೆ you have to see credit side is heavier than debit side or debit side is heavier than credit side. If the credit side is heavier, then there is profit on revaluation. So for transferring the profit on revaluation, revaluation account debit to all partners capital account in the old ratio. Profit idre revaluation account debit to all partners capital accounts ಗೆ ಕ್ರೆಡಿಟ್ ಮಾಡಬೇಕು ಓಲ್ಡ್ ರೇಷಿಯೋದಲ್ಲಿ. if the debit side is in excess of credit side, then there is said to be loss on revaluation. For transferring the loss on revaluation, if any, then all partners capital accounts should be debited to revaluation account. So the partners capital account is debited in the ratio of old ratio. Next, allocation of undistributed profits and losses. ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಅಥವಾ ಲಾಸ್ ಇದ್ದರೆ ಆವಾಗ ಅದನ್ನು ಹೇಗೆ ಟ್ರೀಟ್ ಮಾಡಬೇಕು, ಏನು ಎಂಟ್ರೀಸ್ ಮಾಡಬೇಕು. ಟು ಟ್ರಾನ್ಸ್ಫರ್ ಪ್ರಾಫಿಟ್ಸ್, ಕ್ರೆಡಿಟ್ ಬ್ಯಾಲೆನ್ಸ್ ಇದ್ದರೆ, ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಇದ್ದರೆ ರಿಸರ್ವ್ ಫಂಡ್ ಆರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಇನ್ ದ ಓಲ್ಡ್ ರೇಷಿಯೋ. ಎಲ್ಲ ಪಾರ್ಟ್ನರ್ಗಳಿಗಾಗುವಾಗ ಓಲ್ಡ್ ರೇಷಿಯೋದಲ್ಲಿ ಅದನ್ನು ಕ್ರೆಡಿಟ್ ಮಾಡಬೇಕು. ಟು ಟ್ರಾನ್ಸ್ಫರ್ ಲಾಸ್ ಇದ್ದರೆ ಅದನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಶುಡ್ ಬಿ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇನ್ ಓಲ್ಡ್ ರೇಷಿಯೋ. ಲಾಸ್ ಇದ್ದರೆ ಅದನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಡೆಬಿಟ್ ಇರ್ಬೋದು ಅಥವಾ ಬೇರೆ ಥರದ ಲಾಸ್ ಇರ್ಬೋದು, ಅದನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಡೆಬಿಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇನ್ ಓಲ್ಡ್ ರೇಷಿಯೋ. ಎಲ್ಲ ಪಾರ್ಟ್ನರ್ಗಳ ಕ್ಯಾಪಿಟಲ್ ಅಕೌಂಟನ್ನು ಡೆಬಿಟ್ ಮಾಡಬೇಕು. ಟ್ರೀಟ್ಮೆಂಟ್ ಆಫ್ ಗುಡ್ವಿಲ್. ಸೊ ಗುಡ್ವಿಲ್ಲನ್ನು ಟ್ರೀಟ್ ಮಾಡಲಿಕ್ಕೆ ಹೇಗೆ ಮಾಡಬೇಕು, ಎರಡು ಕೇಸನ್ನು ನೋಡ್ಬೋದು. ವೇರ್ ಗುಡ್ವಿಲ್ ಅಕೌಂಟ್ ಆಲ್ರೆಡಿ ಅಪಿಯರ್ಸ್ ಇನ್ ದ ಬುಕ್ಸ್ ಆ್ಯಂಡ್ ಈಸ್ ರಿವ್ಯಾಲ್ಯೂಡ್ ಎಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. ಒಂದು ವೇಳೆ ಗುಡ್ವಿಲ್ ಅಕೌಂಟ್ ಆಲ್ರೆಡಿ ಇದ್ದರೆ ಬುಕ್ಸಲ್ಲಿ ಅದನ್ನು ರಿವ್ಯಾಲ್ಯೂ ಮಾಡಿದರೆ ರಿಟೈರ್ಮೆಂಟ್ನ ಹೊತ್ತಿಗೆ ಎರಡು ಎಂಟ್ರೀಸ್ ಪಾಸ್ ಮಾಡಬೇಕಾಗ್ತದೆ. ಫಸ್ಟ್, ಟು ರೈಟ್ ಆಫ್ ಎಕ್ಸಿಸ್ಟಿಂಗ್ ಬುಕ್ ವ್ಯಾಲ್ಯೂ ಆಫ್ ಗುಡ್ವಿಲ್. ಎಕ್ಸಿಸ್ಟಿಂಗ್ ಬುಕ್ ವ್ಯಾಲ್ಯೂವನ್ನು ಅಥವಾ ಬ್ಯಾಲೆನ್ಸ್ ಶೀಟಲ್ಲಿ ಇರುವ ಗುಡ್ವಿಲ್ಲನ್ನು ರೈಟ್ ಆಫ್ ಮಾಡಲಿಕ್ಕೆ ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಶುಡ್ ಬಿ ಡೆಬಿಟೆಡ್ ಟು ಗುಡ್ವಿಲ್ ಅಕೌಂಟ್ ಇನ್ ದ ಓಲ್ಡ್ ರೇಷಿಯೋ. ಆಲ್ರೆಡಿ ಬ್ಯಾಲೆನ್ಸ್ ಶೀಟಲ್ಲಿ ಗುಡ್ವಿಲ್ ಇದ್ದರೆ ಆವಾಗ ಎಲ್ಲ ಪಾರ್ಟ್ನರ್ಗಳ ಕ್ಯಾಪಿಟಲ್ ಅಕೌಂಟನ್ನು ಓಲ್ಡ್ ರೇಷಿಯೋದಲ್ಲಿ ಡೆಬಿಟ್ ಮಾಡಿ ಗುಡ್ವಿಲ್ ಅಕೌಂಟನ್ನು ಕ್ರೆಡಿಟ್ ಮಾಡಬೇಕು. ಸೆಕೆಂಡ್ ಎಂಟ್ರಿ, ಟು ಅಡ್ಜಸ್ಟ್ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಆಫ್ ಗುಡ್ವಿಲ್. ರಿಟೈರಿಂಗ್ ಪಾರ್ಟ್ನರ್ಗಳ ಶೇರ್ ಆಫ್ ಗುಡ್ವಿಲ್ ಅಡ್ಜಸ್ಟ್ ಮಾಡಲಿಕ್ಕೆ ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಆರ್ ಕರೆಂಟ್ ಅಕೌಂಟ್ ಶುಡ್ ಬಿ ಡೆಬಿಟೆಡ್ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಆರ್ ಕರೆಂಟ್ ಅಕೌಂಟ್. ಸೊ ಅವನಿಗೆ ಈ ಗುಡ್ವಿಲ್ಲನ್ನು ಕೊಡಲಿಕ್ಕೋಸ್ಕರ ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಡೆಬಿಟ್ ಮಾಡಬೇಕು ಗೇನ್ ರೇಷಿಯೋದಲ್ಲಿ, ಮತ್ತು ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಕರೆಂಟ್ ಅಕೌಂಟ್ ಕ್ರೆಡಿಟ್ ಮಾಡಬೇಕು. ಒಂದು ವೇಳೆ ವೇರ್ ಗುಡ್ವಿಲ್ ಈಸ್ ವ್ಯಾಲ್ಯೂಡ್ adjusted directly through concerned partners capital account.
ಬ್ಯಾಲೆನ್ಸ್ ಶೀಟಲ್ಲಿ ಇಲ್ಲ, ಆದರೆ ರಿಟೈರ್ಮೆಂಟಿನ ಹೊತ್ತಿಗೆ ವ್ಯಾಲ್ಯೂ ಮಾಡಿದರೆ ಗುಡ್ವಿಲನ್ನು ಪುನಃ ಅದನ್ನು ರೆಕಾರ್ಡ್ ಮಾಡಬಾರ್ದು ಬ್ಯಾಲೆನ್ಸ್ ಶೀಟಲ್ಲಿ, ಆದರೆ ಡೈರೆಕ್ಟ್ಲಿ ಕನ್ಸರ್ನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಅಡ್ಜಸ್ಟ್ ಮಾಡಬೇಕು. ಸೊ ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಗೇನ್ ರೇಷಿಯೋದಲ್ಲಿ. ಸೊ ಎಲ್ಲ ಪಾರ್ಟ್ನರ್ಗಳ ಶೇರನ್ನು ಮಾಡೋದಲ್ಲ, ಗುಡ್ವಿಲ್ ಈಸ್ ವ್ಯಾಲ್ಯೂ ಮಾಡುವಾಗ ರಿಟೈರಿಂಗ್ ಪಾರ್ಟ್ನರ್ನ ಶೇರನ್ನು ಮಾತ್ರ ಮಾಡಬೇಕು. ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಆರ್ ಕರೆಂಟ್ ಅಕೌಂಟ್ ಶುಡ್ ಬಿ ಡೆಬಿಟೆಡ್ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಆರ್ ಕರೆಂಟ್ ಅಕೌಂಟ್. Settlement of retiring partners capital. If the amount due is paid in cash, ಲಾಸ್ಟ್ ಎಲ್ಲ ಫೈಂಡ್ ಔಟ್ ಮಾಡಿ ಆದ ಮೇಲೆ ಪಾರ್ಟ್ನರ್ನ ಬ್ಯಾಲೆನ್ಸ್ ಕ್ಯಾಪಿಟಲ್ ಬ್ಯಾಲೆನ್ಸನ್ನು ರಿಫಂಡ್ ಮಾಡಬೇಕು ಅಥವಾ ಸೆಟ್ಲ್ ಮಾಡಬೇಕು. ಸೆಟ್ಲ್ ಮಾಡುವ ಹೊತ್ತಿಗೆ ಅವನಿಗೆ ಕ್ಯಾಶಲ್ಲಿ ಪೇಯ್ಡ್ ಮಾಡಿದರೆ, ಇಫ್ ದ ಅಮೌಂಟ್ ಡ್ಯೂ ಇಸ್ ಪೇಯ್ಡ್ ಇನ್ ಕ್ಯಾಶ್, ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಕ್ಯಾಶ್ ಕೊಡ್ಬೋದು. ಇಫ್ ದ ಅಮೌಂಟ್ ಡ್ಯೂ ಇಸ್ ಟ್ರಾನ್ಸ್ಫರ್ ಟು ಹಿಸ್ ಲೋನ್ ಅಕೌಂಟ್, ಕೂಡಲೇ ಅಮೌಂಟ್ ಪೇ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ಅವನ ಲೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಮುಂದೆ ಪೇಮೆಂಟ್ ಮಾಡ್ತೇವೆ ಅಂತೇಳಿ ಆದರೆ ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಲೋನ್ ಅಕೌಂಟ್. ಸೊ ರಿಟೈರಿಂಗ್ ಪಾರ್ಟ್ನರ್ನ ಕ್ಯಾಪಿಟಲ್ ಅಕೌಂಟನ್ನು ಡೆಬಿಟ್ ಮಾಡಿ ರಿಟೈರಿಂಗ್ ಪಾರ್ಟ್ನರ್ನ ಲೋನ್ ಅಕೌಂಟಿಗೆ ಕ್ರೆಡಿಟ್ ಮಾಡ್ತೇವೆ. ಮುಂದೆ ಅವನ ಆ್ಯಕ್ಚುಯಲ್ ಪೇಮೆಂಟ್ ಆಗುವಾಗ ರಿಟೈರಿಂಗ್ ಪಾರ್ಟ್ನರ್ಸ್ ಲೋನ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಅಂತ ಪಾಸ್ ಮಾಡ್ತೇವೆ. ಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್. ಇದು ಎಲ್ಲ ಕೇಸಸ್ಸಲ್ಲಿರುವುದಿಲ್ಲ. ಕೆಲವೊಮ್ಮೆ ಉಳಿದ ಪಾರ್ಟ್ನರ್ಸ್ ಏನು ಒಪ್ಪಿಕೊಳ್ತಾರೆ ಅಂದರೆ ಹೊಸ ರೇಷಿಯೋದಲ್ಲಿ ಅವರ ಕ್ಯಾಪಿಟಲನ್ನು ಅಡ್ಜಸ್ಟ್ ಮಾಡಬೇಕು ಅಂದು ಎಗ್ರಿಮೆಂಟ್ ಮಾಡ್ಕೊಳ್ತಾರೆ. ಆವಾಗ ನ್ಯೂ ರೇಷಿಯೋದಲ್ಲಿ ಟೋಟಲ್ ಕ್ಯಾಪಿಟಲನ್ನು ಅಡ್ಜಸ್ಟ್ ಮಾಡಬೇಕು. ಸೊ ಆ ಅಡ್ಜಸ್ಟ್ ಮಾಡಿದ ಕ್ಯಾಪಿಟಲ್, ಸೊ ಇಲ್ಲಿ ಸರ್ಪ್ಲಸ್ ಕ್ಯಾಶ್ ವಿಡ್ರಾ ಮಾಡ್ಬೋದು, ಅಥವಾ ಕರೆಂಟ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಬೋದು, ಅಥವಾ ಲೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಒಂದು ವೇಳೆ ಫಿಕ್ಸ್ ಮಾಡಿದ ಕ್ಯಾಪಿಟಲಿಗಿಂತ ರಿಮೈನಿಂಗ್ ಪಾರ್ಟ್ನರ್ನ ಕ್ಯಾಪಿಟಲ್ ಜಾಸ್ತಿ ಇದ್ದರೆ ಆಗ ಅವನಿಗೆ ಕ್ಯಾಶ್ ಪೇಮೆಂಟ್ ಮಾಡಬೇಕು. ಸೊ ಕ್ಯಾಶ್ ವಿಡ್ರಾ ಮಾಡಿದರೆ ಅವನು ಕನ್ಸರ್ನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಇಲ್ಲದಿದ್ದರೆ ಅವನ ಕರೆಂಟ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಕನ್ಸರ್ನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಕನ್ಸರ್ನ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಅದು ಇಲ್ಲದಿದ್ದರೆ ಅವನಿಗೆ ಲೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಕನ್ಸರ್ನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಕನ್ಸರ್ನ್ ಪಾರ್ಟ್ನರ್ಸ್ ಲೋನ್ ಅಕೌಂಟ್. ಒಂದು ವೇಳೆ ಡೆಫಿಸಿಟ್ ಆದರೆ, ಸೊ ಇಫ್ ದ ಫಿಕ್ಸ್ಡ್ ಕ್ಯಾಪಿಟಲ್ ಈಸ್ ಮೋರ್ ಬಟ್ ವಾಟ್ ಹಿ ಹ್ಯಾಸ್ ಇನ್ ಹಿಸ್ ಬ್ಯಾಲೆನ್ಸ್ ಈಸ್ ಲೆಸ್, ದೆನ್ ಹಿ ಹ್ಯಾಸ್ ಟು ಬ್ರಿಂಗ್ ಇನ್ ಕ್ಯಾಶ್. ಫಿಕ್ಸ್ ಮಾಡಿದ ಕ್ಯಾಪಿಟಲ್ಗಿಂತ ಅವನ ಕ್ಯಾಪಿಟಲ್ ಕಡಿಮೆ ಇದ್ದರೆ ಆಗ ಅವನು ಅದನ್ನು ಸರಿ ಮಾಡಲಿಕ್ಕೆ ಕ್ಯಾಶ್ ತರಬೇಕಾಗ್ತದೆ, ಕ್ಯಾಪಿಟಲ್ ತರಬೇಕಾಗ್ತದೆ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕನ್ಸರ್ನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಕ್ಯಾಶ್ ಮತ್ತು ಅಥವಾ ಬ್ಯಾಂಕ್ ಅಕೌಂಟನ್ನು ಡೆಬಿಟ್ ಮಾಡಿ ಆ ಯಾವ ಪಾರ್ಟ್ನರ್ನ ಕ್ಯಾಪಿಟಲ್ ಡೆಫಿಸಿಟ್ ಇದೆಯೋ ಆ ಪಾರ್ಟ್ನರ್ನ ಕ್ಯಾಪಿಟಲ್ ಅಕೌಂಟನ್ನು ಕ್ರೆಡಿಟ್ ಮಾಡ್ತೇವೆ. ಟ್ರಾನ್ಸ್ಫರ್ ಟು ಕರೆಂಟ್ ಅಕೌಂಟ್. ಸೊ ಒಂದು ವೇಳೆ ಅವನಿಗೆ ಈಗ ಕ್ಯಾಶ್ ತರಲಿಕ್ಕೆ ಆಗೋದಿಲ್ಲ ಅಂತೇಳಿ ಆದರೆ ಆ ಪಾರ್ಟ್ನರ್ನ ಕರೆಂಟ್ ಅಕೌಂಟನ್ನು ಡೆಬಿಟ್ ಮಾಡ್ತೇವೆ. ಕನ್ಸರ್ನ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಡೆಬಿಟ್ ಟು ಕನ್ಸರ್ನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ನ ಕರೆಂಟ್ ಅಕೌಂಟನ್ನು ಡೆಬಿಟ್ ಮಾಡಿ ಕ್ಯಾಪಿಟಲ್ ಅಕೌಂಟನ್ನು ಕ್ರೆಡಿಟ್ ಮಾಡ್ತೇವೆ. ಥ್ಯಾಂಕ್ ಯು.